ಎಲ್ಲಂದರಲ್ಲಿ ವೈರಲ್ ಆಗಿರೋಂಥ ಈ ಟಿರಾಮಿಸು ಟ್ರೈ ಮಾಡಿ ನೋಡಿನ್ರಿ. ಖರೆ ಹೇಳತ್ತೀನಿ ರೀ, ಮಾಡೋದನ್ನು ಈಸಿ ಅದ ರೀ, ಮತ್ತು ಟೇಸ್ಟ್ ಅಂತೂ ಕೇಳೇಬೇಡ್ರಿ, ಅಷ್ಟು ಭಾರಿ ಅದ ರೀ. ಏನಿಲ್ಲರಿ, ಒಂದು ಮಿಕ್ಸಿ ಜಾರ್ನಾಗ ಏನು ಮಾಡ್ತೀನಿ ರೀ, ಒಂದು 200 ಗ್ರಾಮ್ನಷ್ಟು ಏನು ಮಾಡ್ತೀನಿ ರೀ, ಪನ್ನೀರು ಹಿಂಗೆ ಕಟ್ ಮಾಡಿ ಸೇರಿಸೀನಿ ರೀ. 4 ಇಲ್ಲಿ ಚೀಸ್ ಕ್ಯೂಬ್ಸು ಸೇರಿಸೀನಿ ರೀ. ಮತ್ತೀಗ ಇದ್ರಾಗ ನಾನು ಕಂಡೆನ್ಸ್ಡ್ ಮಿಲ್ಕ್ ಸೇರಿಸ್ಲತ್ತೀನಿ ರೀ. ಇಲ್ಲ ಅಂತಂದ್ರೆ ನೀವು ಸಕ್ಕರೆ ಪುಡಿ ಮಾಡಿನೂ ಸೇರಿಸ್ಬೋದು, ನಡೀತದ. ಹಾಗೆ ಒಂದಿಟ್ಟು ಫ್ರೆಶ್ ಕ್ರೀಮ್ ಸೇರಿಸೀನಿ ರೀ. ಮತ್ತಿಲ್ಲಿ ಒಂದು 2 ಚಮಚ ಜೇನುತುಪ್ಪ ರೀ, ಅದೇ ರೀ ಹನಿ ಸೇರಿಸೀನಿ. ಮತ್ತಿಲ್ಲಿ ಫ್ಲೇವರ್ ಸಲುವಾಗಿ ವೆನಿಲಾ ಎಸೆನ್ಸು ಒಂದು ಅರ್ಧ ಚಮಚ ಸೇರಿಸೀನಿ ರೀ, ಜಾಸ್ತಿನೂ ಬೇಕಾಗಲ್ರಿ. ಈಗ ಇದಕ್ಕೆ ಗ್ರೈಂಡ್ ಮಾಡ್ಕೊಳ್ತಾ ಇರ್ತೀನಿ ರೀ. ನೋಡಿರಿ, ಇಲ್ಲಿ ಪೇಸ್ಟ್ ರೆಡಿ ಆಗಿಲ್ಲರಿ. ಹೀಗಾಗಿ ನಾನು ಏನು ಮಾಡ್ತೀನಿ ರೀ, ಸ್ವಲ್ಪ ಅಂದ್ರೆ ಸ್ವಲ್ಪ ಹಾಲು ಸೇರಿಸಿ ಈಗ ನುಣ್ಣಗೆ ರುಬ್ಕೊಂಡು ತಂದು ಒಂದು ಕ್ರೀಮ್ ರೆಡಿ ಮಾಡಿ ಇದಕ್ಕೆ ಈಗ ಸೈಡಿಗೆ ಇಟ್ಬಿಡ್ತೀನಿ ಅಂದ್ರಿ. ಈಗ ನಮಗೇನು ಬೇಕಾಗ್ತಾವಂದ್ರೆ ರೀ, ರಸ್ಕ್ ಬೇಕಾಗ್ತಾವ. ಈ ಥರ ರಸ್ಕು ತೊಗೊಂಡಿನಿ ರೀ ನಾ. ಮತ್ತು ಇಲ್ಲಿ ಒಂದು ಬೌಲ್ನಾಗ ಒಂದು 2 ಚಮಚ ಕಾಫಿ ಪುಡಿ ಸೇರಿಸ್ಲತ್ತೀನಿ ರೀ. ಹಾಗೆ 1 ಚಮಚ ಸಕ್ಕರೆ ಸೇರಿಸ್ತೀನಂತ್ರಿ. ಮತ್ತಿಲ್ಲಿ ಇದ್ರಾಗ ಕುದಿಯ ನೀರು ಸೇರಿಸ್ಬಿಡ್ತೀನಂತ್ರಿ. ಯಾಕಂದ್ರೆ ಅದು ಮೆಲ್ಟ್ ಆಗಬೇಕಲ್ರಿ, ಹೀಗಾಗಿ ಕುದಿಯ ನೀರು ಸೇರಿಸ್ಬಿಡ್ತೀನಂತ. ಮತ್ತೀಗ ಇದಕ್ಕೆ ಚಲೋ ನಾನು ಒಂದು ಸಲ ಮಿಕ್ಸ್ ಮಾಡ್ಕೋತೀನಂತ. ನಮ್ಮ ಕಾಫಿ ಸಕ್ಕರೆ ಎಲ್ಲ ನೀರಾಗ ಕರಗ್ಯಾದ್ರಿ. ಈಗ ನಾ ಏನು ಮಾಡ್ತೀನಪ್ಪ ಅಂತಂದ್ರೆ ರಸ್ಕ್ ತೊಗೊಂಡು ಹಿಂಗೆ ಡಿಪ್ ಮಾಡ್ತೀನಂತ್ರಿ. ಜಾಸ್ತಿ ಹೊತ್ತು ಇದ್ರಾಗ ಬಿಡಬಾರ್ದು, ಮೆತ್ತಗಾಗ್ಬಿಡ್ತಾವೆ ನಮ್ಮ ರಸ್ಕಿಲ್ಲಿ. ಈಗ ತಂದು ಒಂದು ಕಂಟೈನರ್ನಾಗ ನಾವು ಹಿಂಗೆ ಇಟ್ಕೋತಾ ಹೋಗ್ಬೇಕಾಗ್ತದ್ರಿ. ಎಲ್ಲೆಲ್ಲಿ ಹಿಡಿಸ್ತಾವೋ ಅಲ್ಲಲ್ಲಿ ಇಟ್ಕೋತಾ ಹೋದ್ರೆ ಆಯಿತು. ಗ್ಯಾಪ್ ಬೇಕಾದ್ರೆ ಫಿಲ್ ಮಾಡ್ಕೋತಾ ಹೋಗ್ರಿ ಸಣ್ಣ ಸಣ್ಣ ಪೀಸ್ಗಳಿಂದ. ನೋಡ್ರಿ, ನಾ ಹಿಂಗೆ ಎಲ್ಲ ಫಿಲ್ ಮಾಡ್ಕೊಂಡಿನಿ ರೀ. ಈಗ ಇದ್ರ ಮೇಲೆ ನಾವೇನು ಮಾಡಿಟ್ಟಿದ್ದೇವಲ್ರಿ ಕ್ರೀಮು, ಅದ್ರಾಗಿಂದು ಅರ್ಧ ಭಾಗ ಏನು ಮಾಡ್ತೀನಿ ರೀ, ಇದ್ರಾಗ ಹಿಂಗೆ ಹಾಕ್ಬಿಡ್ತೀನಂತ. ಎಲ್ಲ ಚಲೋ ಕವರ್ ಆಗ್ಬೇಕ್ರಿ, ಆ ಥರ ನಾವು ಸುರಿಬೇಕಾಗ್ತದೆ. ಸ್ವಲ್ಪ ನಾವು ಉಳಿಸ್ಕೋಬೇಕಾಗ್ತದೆ, ಅಂದ್ರೆ ಒಂದು ಅರ್ಧ ಹಾಕಿ ಅರ್ಧ ಉಳಿಸ್ಕೋಬೇಕಾಗ್ತದೆ ರೀ. ಮತ್ತೀಗ ಇದ್ರ ಮೇಲೆ ಸೇಮ್ ಹಾಗೆ ಏನು ಮಾಡ್ತೀನಿ ರೀ, ಆ ಕಾಫಿ ನೀರಾಗ ಎದ್ದಿದ್ದು ಅಂದ್ರೆ ಡಿಪ್ ಮಾಡಿದ್ದು ಏನು ರಸ್ಕ್ ಅವಲ್ರಿ, ಅವು ತಂದು ಮತ್ತು ಹಿಂಗೆ ಇಟ್ಕೋತಾ ಹೋಗ್ತೀನಂತ್ರಿ. ಮತ್ತು ನಿಮಗೆ ಬೇಕನ್ಸ್ರೆ ಎಲ್ಲ ಗ್ಯಾಪ್ಗಳನ್ನೂ ಫಿಲಪ್ ಮಾಡ್ಕೊರಿ, ಇಲ್ಲಾಂದ್ರೆ ಅಷ್ಟಕ್ಕೆ ಬಿಟ್ಟರ್ನು ನಡೀತದೆ. ಈಗ ಇದ್ರ ಮೇಲೆ ಉಳಿದಿದ್ದು ಕ್ರೀಮೆಲ್ಲ ಏನು ಮಾಡ್ತೀನಿ ರೀ, ಹಾಕ್ಬಿಡ್ತೀನಂತ. ಈಗ ನಮಗೆ ಕೋಕೋ ಪೌಡರು ಬೇಕಾಗ್ತದೆ ರೀ. ನಾ ಏನು ಮಾಡ್ತೀನಿ, ಹಿಂಗೆ ಈ ಜಾರಿದಾಗ ಹಾಕಿ ಎಲ್ಲ ಕಡೆ ಈವನ್ನಾಗಿ ಸ್ಪ್ರೆಡ್ ಮಾಡ್ಕೋತೀನಿ ಅಂದ್ರೆ ಕೈಲಿಂದ ಹಾಕ್ತಾರೆ ಅಷ್ಟು ಚಲೋ ಮ್ಯಾಲೆ ಬೀಳಲ್ಲ. ಹೀಗಾಗಿ ಈ ಥರ ಈ ಜಾರಿನಾಗ ಹಾಕಿ ಮಾಡ್ದೇವಂತಂದ್ರೆ ಎಲ್ಲ ಕಡೆ ಈವನಾಗಿ ನಾವು ಹಿಂಗೆ ಸ್ಪ್ರೆಡ್ ಮಾಡ್ಕೋಬೋದು ರೀ. ನಮಗೆ ನೋಡಿದ್ರಲ್ರಿ ಎಷ್ಟು ಸರಳ ಅದ ಅಂತ ಈ ಟಿರಾಮಿಸು ಮಾಡೋದು. ಈಗ ಏನು ಮಾಡ್ತೀನಪ್ಪ ಅಂತಂದ್ರೆ ಇದ್ರ ಮೇಲಿಂದು ಲಿಡ್ ಕ್ಲೋಸ್ ಮಾಡಿ ನಾನು ಡೀಪ್ ಫ್ರೀಝರ್ನಾಗ ಕಮ್ಮಿ ಅಂದ್ರೂ 4 ತಾಸು ಬಿಟ್ಬಿಡ್ತೀನಂತ್ರಿ. ಹೆಚ್ಚಿಗೇನು ಬಿಡೋದು ಬೇಕಾಗಲ್ಲ. 4 ತಾಸು ಆದಮೇಲೆ ಪರ್ಫೆಕ್ಟಾಗಿ ನಮ್ಮದು ಟಿರಾಮಿಸು ಇಲ್ಲಿ ಸೆಟ್ ಆಗಿರ್ತದೆ ರೀ. ನಿಮಗೆ ತೋರಿಸ್ತೀನಂತ. ನೋಡಿರಿ ಏನು ಪರ್ಫೆಕ್ಟಾಗಿ ರೆಡಿ ಆಗ್ಯದ ಅಂತ. ಬೇಕಾದ್ರೆ ಹಾಗೆ ಒಂದು ಸ್ಪೂನ್ ತೊಗೊಂಡು ತೆಗೆದು ತಿನ್ಬೋದು. ಅದನ್ನು ಈ ಥರ ಸ್ಕ್ವೇರ್ ಶೇಪ್ನಾಗ ಕಟ್ ಮಾಡಿ ತೊಗೊಲತ್ತೀನಿ ರೀ. ಇಲ್ಲಿ ನೋಡಿರಿ, ನಮ್ಮದು ಟಿರಾಮಿಸು ಇಲ್ಲಿ ರೆಡಿ ಆಗ್ಯದ. ಟ್ರೈ ಮಾಡಿರಿ, ಮತ್ತು ಹೆಂಗೆ ಅನ್ನಿಸ್ತಂತ ಕಮೆಂಟ್ ಮಾಡಿ ಹೇಳ್ರಿ.